ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 9 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ. ಇದರೊಂದಿಗೆ ಲೀಗ್ನಲ್ಲಿ 3ನೇ ಜಯ ಗಳಿಸಿದೆ. ಗೆಲುವಿಗೆ ಗುಜರಾತ್ ಕೊಟ್ಟ 201 ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಆರ್ಸಿಬಿ ಪರ ಆರಂಭಿಕ ವಿರಾಟ್ ಕೊಹ್ಲಿ ಅಜೇಯ 70 ರನ್ ಬಾರಿಸಿದರೆ, ಸ್ಫೋಟಕ ಬ್ಯಾಟಿಂಗ್ ಮಾಡಿದ ವಿಲ್ ಜಾಕ್ಸ್ ಕೇವಲ 41 ಎಸೆತಗಳಲ್ಲಿ ಅಜೇಯ ಶತಕ ಬಾರಿಸಿದ್ರು. ಇದರೊಂದಿಗೆ ಅನೇಕ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿದ್ದಾರೆ. ತಮ್ಮ ಇನ್ನಿಂಗ್ಸ್ನಲ್ಲಿ ಕೇವಲ 41 ಎಸೆತಗಳಲ್ಲಿ ಶತಕ ಪೂರೈಸಿದ ಜಾಕ್ಸ್ ತಮ್ಮ ಇನ್ನಿಂಗ್ಸ್ನಲ್ಲಿ 5 ಬೌಂಡ್ರಿ 10 ಸಿಕ್ಸರ್ಗಳನ್ನು ಸಿಡಿಸಿದ್ರು. ಇದರೊಂದಿಗೆ ಆರ್ಸಿಬಿ ಪರ 2ನೇ ವೇಗದ ಶತಕ ದಾಖಲಿಸಿದ ದಾಖಲೆ ಬರೆದ್ರು. ಜಾಕ್ಸ್ಗೂ ಮುಂಚೆ 2013ರಲ್ಲಿ ಪುಣೆ ವಾರಿಯರ್ಸ್ ಇಂಡಿಯಾ ವಿರುದ್ಧದ ಪಂದ್ಯದಲ್ಲಿ ಕ್ರಿಸ್ ಗೇಲ್ ಕೇವಲ 30 ಎಸೆತಗಳಲ್ಲೇ ಶತಕ ಸಿಡಿಸಿ ಮಿಂಚಿದ್ರು. ಈ ಪಂದ್ಯದಲ್ಲಿ ಮೊದಲ 30 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ ಜಾಕ್ಸ್ ಉಳಿದ 50 ರನ್ಗಳನ್ನು ಕೇವಲ 10 ಎಸೆತಗಳಲ್ಲಿ ಪೂರೈಸಿರುವುದು ವಿಶೇಷ. ಇದರೊಂದಿಗೆ ಅರ್ಧ ಶತಕದಿಂದ ಶತಕ ಪೂರೈಸೋದಕ್ಕೆ ಅತಿ ಕಮ್ಮಿ ಎಸೆತಗಳನ್ನು ತೆಗೆದುಕೊಂಡ ಮೊದಲ ಬ್ಯಾಟರ್ ಅನ್ನೋ ದಾಖಲೆ ಜಾಕ್ಸ್ ಪಾಲಾಗಿದೆ. ಇದರೊಂದಿಗೆ ಈ ಪಂದ್ಯದಲ್ಲಿ ಬರೋಬ್ಬರಿ 10 ಸಿಕ್ಸರ್ ಸಿಡಿಸಿದ ಜಾಕ್ಸ್ ಆರಂಭಿಕ ಆಟಗಾರನಾಗಿ ಔಟ್ ಆಗದೆ ಆರ್ಸಿಬಿ ಪರ ಇನ್ನಿಂಗ್ಸ್ ಒಂದರಲ್ಲೇ ಅಧಿಕ ಸಿಕ್ಸರ್ ಸಿಡಿಸಿದ ಮೊದಲ ಬ್ಯಾಟರ್ ಅನ್ನಿಸಿಕೊಂಡ್ರು. ಒಂದೇ ಓವರ್ನಲ್ಲಿ 29 ರನ್ ಬಿಟ್ಕೊಡೋ ಮೂಲಕ ರಶೀದ್ ಖಾನ್ ಟಿ20 ಕರಿಯರ್ನಲ್ಲೇ ಅತ್ಯಂತ ದುಬಾರಿ ಓವರ್ ಎಸೆದ್ರು. ಜೊತೆಗೆ ವಿಲ್ ಜಾಕ್ಸ್ ವಿಶ್ವದ ಶ್ರೇಷ್ಠ ಸ್ಪಿನ್ನರ್ಗೆ 4 ಸಿಕ್ಸರ್ ಸಿಡಿಸಿದ ವಿಶ್ವದ 2ನೇ ಬ್ಯಾಟರ್ ಅನ್ನಿಸಿಕೊಂಡಿದ್ದಾರೆ. 2018ರಲ್ಲಿ ಕ್ರಿಸ್ ಗೇಲ್ ಕೂಡ ರಶೀದ್ ಖಾನ್ಗೆ ಸತತ 4 ಸಿಕ್ಸರ್ ಸಿಡಿಸಿದ್ರು. ಈ ಓವರ್ನಲ್ಲಿ ರಶೀದ್ ಖಾನ್ 27 ರನ್ ಬಿಟ್ಕೊಟ್ಟಿದ್ರು. ಒಟ್ಟಾರೆ ಪಂದ್ಯದಲ್ಲಿ 55 ರನ್ ಬಿಟ್ಕೊಟ್ಟಿದ್ದಾರೆ. ಇದು ಅವರ ಹಿಂದಿನ ಐಪಿಎಲ್ನ ಕೆಟ್ಟ ಬೌಲಿಂಗ್ ಪ್ರದರ್ಶನ ಅಂತ ಹೇಳ್ಬೋದು. ಒಟ್ನಲ್ಲಿ ವಿಲ್ ಜಾಕ್ಸ್ ಅಬ್ಬರದ ಬ್ಯಾಟಿಂಗ್ನಿಂದ ಆರ್ಸಿಬಿ ಗೆಲುವನ್ನ ಕಂಡಿದೆ. ವಿಲ್ ಜಾಕ್ಸ್ ಆಟಕ್ಕೆ ಆರ್ಸಿಬಿ ಅಭಿಮಾನಿಗಳು ಕೂಡ ಫಿದಾ ಆಗಿದ್ದಾರೆ. ಹಾಗೆ ಇಷ್ಟು ದಿನ ಇಂಥ ಆಟಗಾರನನ್ನ ಬೆಂಚ್ ಮೇಲೆ ಕೂರಿಸಿ ಕಾಯಿಸ್ಬಿಟ್ರಲ್ಲ ಅಂತ ಫ್ರಾಂಚೈಸಿಗೆ ಹಿಡಿ ಶಾಪ ಕೂಡ ಹಾಕ್ತಾ ಇದ್ದಾರೆ.